ವೀಕ್ಷಕರೇ, ಸಾಸ್ನೂರು ಶೆಟ್ಟಿಕೆರೆ ಹೋಬಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್.ಟಿ. ರವಿಕುಮಾರ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ಎಸ್.ಟಿ. ರವಿಕುಮಾರ್ ಸನ್ ಆಫ್ ಗಂಗಾಧರಯ್ಯ, ಸಾಸಲು ಶೆಟ್ಟಿಕೆರೆ ಹೋಬಳಿ, ಚಿಕ್ಕನಾಯನಹಳ್ಳಿ ತಾಲೂಕು, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು. ನಾನು ಇಲ್ಲಿ ಈ ಡೈರಿಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಅಧ್ಯಕ್ಷರಾಗಿ. ನನ್ನ ಸದಸ್ಯರುಗಳಿಗೆ, ಎಲ್ಲ ಸದಸ್ಯರುಗಳಿಗೂ ನಾನು ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ. ಹಾಗೂ ನನಗೆ ಹಾಲು ಉತ್ಪಾದಕರಿಗೂ ನಮ್ಮ ಊರಿನ ಗ್ರಾಮಸ್ಥರು, ಆಜುಬಾಜು ಗ್ರಾಮಸ್ಥರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಅವರೇ ಕಾರಣ. ಅವ್ರಿಗೋಸ್ಕರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈಗ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಈಗ ಅಕ್ಟೋಬರ್ 15ಕ್ಕೆ, ಆಗಸ್ಟ್ 15ಕ್ಕೆ 15 ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಲ್ಲ ನಮ್ಮ ಇಡೀ ರಾಜ್ಯಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಈಗ ನಾವು ಈ ಡೈರಿ ಬಂದಿಂದ 20 ವರ್ಷದಿಂದ ನಾನು ನಮ್ಮ ಹಾಲಿನ ಡೈರಿಲಿ ಅಧ್ಯಕ್ಷರಾಗಿ ಇಲ್ಲಿವರೆಗೂ ಚಾಲೂ ಆಗಿ ಬರ್ತಾ ಇದ್ದೀನಿ. ಆ ಡೈರಿಯಿಂದ ಏನು ಅನುಕೂಲ ಜನಕ್ಕೆ, ನಾವು ಜನ ಅರ್ಥ ಮಾಡ್ಕೋಬೇಕು ಇದನ್ನು. ಇವತ್ತು ಕೊಬ್ಬರಿ ದುಡ್ಡು ಆಗಲಿ, ಅಡಿಕೆ ದುಡ್ಡು ಆಗಲಿ, ಯಾವುದೇ ರೀತಿಯಾಗಲಿ ನಾವು ನಮ್ಮ ಟೈಮಿಗೆ ಸಿಕ್ಕಲ್ಲ. ಇದು 15 ದಿವಸಕ್ಕೊಂದ್ಸತಿ, ವಾರಕ್ಕೊಂದ್ಸತಿ, 15 ದಿವಸಕ್ಕೊಂದ್ಸತಿ ಬಡವಡೆ ಆಗುತ್ತೆ. ಇವತ್ತು ಹಾಲಿನ ದುಡ್ಡು ಇರೋದ್ರಿಂದ ಜೀವನ ಎಲ್ಲ, ಕೊಬ್ಬರಿ ದುಡ್ಡು ಆಗಲಿ, ಯಾವುದೋ ಒಂದು ಸಂಘ ಸಂಸ್ಥೆಯಲ್ಲೂ ಸಾಲ ತಗೊಳಕ್ಕೆ ಬೇಡ, ನಾವು ಹಾಲು ಹಾಕಿ ನಾವು ಜೀವನ ಮಾಡ್ತೀವಿ, ಹಾಲೇ ನಮಗೆ ಜೀವನ. ಇವತ್ತು ಯಾವುದೇ ಆದರೂ ಆ ಹಸು ಸಾಕಿದ್ರೆ ಸಗಣಿ, ಇವತ್ತು ಸಗಣಿ ತಗೊಳ್ಳೋಕ್ಕಾಗ್ತಾ ಇಲ್ಲ. 5,500 6,000 ರೂಪಾಯಿ ಒಂದು ಲೋಡ್ ಗೊಬ್ಬರ. ಇವತ್ತು ಆ ಗೊಬ್ಬರ ನಾವೇನಾದ್ರು ಸ್ವಂತ ಗೊಬ್ಬರ ಕೊಡ್ಬೇಕು ಅಂತಂದರೆ ಅಷ್ಟು ದುಡ್ಡು ಕೊಟ್ಟು ತರಬೇಕು. ಅದೇ ನಮ್ಮ ಮನೇಲೇ ನಮ್ಮ ಹಸು ಇದ್ದರೆ ನಾವು ತೋಟನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಪ್ರತಿಯೊಂದು ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಇವತ್ತೇನಾದ್ರು ಆಗಲಿ 15 ದಿವಸಕ್ಕೊಂದ್ಸತಿ ಈಗ ಹೋಗಿ ಬ್ಯಾಂಕಿಗೆ ಹೋಗಿ ಜನ ದುಡ್ಡು ತಗೊಂತ ಇದ್ದಾರೆ. ಮೊದಲು ಇಲ್ಲಿ ಕೈಲೇ ಕೊಡ್ತಾ ಇದ್ದು ಎಲ್ಲ, ಈಗ ಬ್ಯಾಂಕಿಗೆ ಇದು ಮಾಡ್ಯವ್ರೆ. ಅದರಿಂದ ಭಾರಿ ಜನಕ್ಕೆ ಭಾರಿ ಅನುಕೂಲ ಆಗ್ತೈತೆ. ಇವತ್ತು ಯಾವುದೇ ಏನು ಬಂದರೂ ಹಾಲಿನ ದುಡ್ಡು ಬರುತ್ತೆ. 15 ದಿವಸಕ್ಕೆ ನಾವು ಜೀವನ ತಾಮನ್ ಕೊಡ್ತೀನಿ, ಕೊಡ್ರಿ ಇಲ್ಲಿ ಅಂತೇಳಿ ಯಾರ ಥರ ಸಾಲನಾಗಲಿ ಪಡೆದು ಅದನ್ನು ಮಾಡ್ಬೋದು. ಇವತ್ತು ಅದರಷ್ಟು ಅನುಕೂಲ ಯಾವುದೇ ರೀತಿಯಲ್ಲೂ ಇಲ್ಲ. ಇವತ್ತು ಹಸು ಸಾಕೋದ್ರಿಂದ ಒಬ್ಬೊಬ್ರು 10-15 ಹಸು ಸಾಕ್ಯವ್ರೆ. ಅದನ್ನೆಲ್ಲ ನಾವು ಹೋಗಿ ನೋಡ್ಕೊಂಬಂದಿದ್ದೀನಿ. ಈಗ ಗೊಪ್ಪನಹಳ್ಳಿಲೇ ಒಬ್ಬ 15 ಹಸು ಸಾಕ್ಯವನೆ. ಇವತ್ತು ಸಾಯ್ಕವ್ರೆ ಅಂತಂದ್ರೆ ಮಿಷಿನ್, ಹಾಲು ಕರಿಯೋ ಮಿಷಿನ್, ಪ್ರತಿಯೊಂದು ಎಲ್ಲದೂ ಸವಲತ್ತು ಐತೆ ಡೈರಿಲಿ. ಏನು ಕೇಳಿದ್ರು ಸವಲತ್ತು ಐತೆ. ಮ್ಯಾಟ್ ಆಗಲಿ, ಒಂದು ಮಿಷಿನ್ ಆಗಲಿ, ಒಂದು ಹುಲ್ ಕಟರ್ ಆಗಲಿ, ಪ್ರತಿಯೊಂದು ಎಲ್ಲ ಭಾಗದಲ್ಲೂ ಜನಕ್ಕೆ ಅದು ಅನುಕೂಲ ಆಗ್ತೈತೆ. ಅದು ಅನುಕೂಲ ಪಡ್ಕೊಂಡು ಯಾವುದೇ ರೀತಿ ಈಗ ನಾವು ಈಗ ಎಲ್ಲ ಥರ ಭೂಸದೇಕಿಲಾಗು ಎಲ್ಲ ಜನಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಅವರೆಲ್ಲರೂ ಯಾವ್ದು ಬೇಕು ಭೂಸ ತಗೊಂಡು ಜನಕ್ಕೆ, ದನಗಳಿಗೆ ಆಗ್ತಾ ಇದ್ದಾರೆ. ಒಳ್ಳೆ ಇದು ಇಂಪ್ರೂವ್ಮೆಂಟ್ ಆಗೈತೆ. ಮೊದಲು ನಮ್ಮ ಡೈರಿಲಿ ಈಗ ಒಂದು 3 ತಿಂಗಳು ಆಚೆಲಿ ಒಂದು 800-900 ಲೀಟ್ರ್ ಹಾಲು ಆಗ್ತಾಯಿತ್ತು. ಇವತ್ತು 1,200 ಲೀಟ್ರ್ ಹಾಲು ಆಗ್ತೈತೆ. ಅಜ್ಜನಹಳ್ಳಿ, ಗೊದರಟ್ಟಿ ಇಲ್ಲೆಲ್ಲ ಅಲ್ಲಿಂದಲೂ ಇಲ್ಲಿ ತಂದು ಹಾಲು ಹಾಕ್ತಾಯಿದ್ರು. ಕಾರಣಾಂತರದಿಂದ ಇಲ್ಲಿ ಅವು ಬರತಕ್ಕಂಥದ್ದನ್ನು ಅಡ್ಡಿ ಆಯಿತು, ಅದು ನಿಂತೋತು. ಅದಿದ್ದಾಗಲೂ ಇನ್ನೂ ಸಾಸ್ಲು ಡೈರಿಗೆ ಭಾರಿ ಇಂಪ್ರೂವ್ಮೆಂಟ್ ಇತ್ತು. ಈಗ ಅದರಿಂದ ನಾವೀಗ 20 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅದು ಜನಕ್ಕೆ ಭಾರಿ ಅನುಕೂಲ ಆಗೋಂಥ ಸ್ಥಿತಿ ಆಗ್ತೈತೆ. ಆದರೆ ಜನ ಅದನ್ನು ತಿಳ್ಕೊಂಡು ಯಾವುದೇ ರೀತಿಯಾಗಲಿ ಅದು ನಾವು ಯಾವುದು ಇದು ಮಾಡ್ದಂಗೆ ಹಸು ಸಾಕಿ, ಎಮ್ಮೆ, ಹಸು, ಎಮ್ಮೆಗಳಲ್ಲಿ ಒಳ್ಳೆ ಉತ್ಪಾದನೆ ಐತೆ. ಎಮ್ಮೆನೂ ಅದನ್ನು ನಾವೀಗ ನಾನು 2 ಎಮ್ಮೆ ಕಟ್ಕೊಂಡಿದ್ದೀನಿ. ಹಸುನೂ ಐತೆ, ಎಮ್ಮೆನೂ ಇದೆ. ಎಮ್ಮೆ ಹಾಲಿನ ಜಿಡ್ಡು, ಒಂದು ಪ್ಯಾಟು ಅದು 50-60 ರೂಪಾಯಿ ತನಕಲೂ ಸಿಗುತ್ತೆ. ರೇಟು ಒಳ್ಳೆ ರೇಟ್ ಬಂದಾಗ ಸಿಗುತ್ತೆ. ಇದು ನಾನೇ ಒಂದು ಸತಿ ಹಾಕಿದಾಗ 9 ಪಾಯಿಂಟ್ ಮೇಲೆ ಅದು ಪ್ಯಾಟು ಹೋಗ್ತಿರಲಿಲ್ಲ. ಈಗ 12ಕ್ಕೆ ನಿಲ್ಸಿರು. ನಮ್ದು ಒಂಚೂರು ಇದು ಮಾಡಿ ನಮ್ಗೆ ಪ್ಯಾಟ್ ಜಾಸ್ತಿ ಬರ್ತಿತ್ತು. ಅದಕ್ಕೆ 12 ಪಾಯಿಂಟಿಗೆ ಪ್ಯಾಟಿ ನಿಲ್ಸಿರು. ಆವಾಗ ಒಳ್ಳೆ ಪ್ಯಾಟಿ ಮೇಲೆ ರೇಟ್ ಸಿಗುತ್ತೆ. ಒಂದು ಪ್ಯಾಟಿಗೆ ಇಷ್ಟು ಅಂತೇಳಿ ಅದನ್ನ ಅನುಕೂಲ ಪಡ್ಕೊಂಡು ಒಳ್ಳೆ ದಾರಿಲಿ ಹೋದ್ರೆ, ಈಗ ಗೊಪ್ಪನಹಳ್ಳಿಯಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಮನೇಲೂ ಹಸು ಕಟ್ಕೊಂಡವ್ರಿ. ಅವ್ರ ಹಸಿಂದೇ ಜೀವನ, ಎಲ್ಲರೂ ಜೀವನ ಮಾಡ್ತಾಯಿರೋದು ಹಸು. ಒಬ್ಬ ಅಫಿಷಿಯಲ್ ದುಡಿಯೋದಕ್ಕಿಂತಲೂ ಹೆಚ್ಚಿನದಾಗಿ, ಯಾಕೆಂದ್ರೆ ಯಾರು ಕಂಡ ಕಾಲದಲ್ಲಿಲೂ ಬೀಳೋ ಅಂಥ ಸ್ಥಿತಿಲಿಲ್ಲ. ಅದು ಸ್ವಂತ ಹೊಸ ಕಟ್ಕೊಂಡು ಅವರು ಬೆಳೆದ್ರೆ ಅವ್ರಿಗೆ ಬೇಕಾಯ್ತು ದಿವಸ ಕಟ್ಬೋದು, ಸಾಕಾರ ಬಿಟ್ಕೋಬೋದು. ಅವ್ರು ಸ್ವಂತ ಕಾಲ ಮೇಲೆ ಅವ್ರ ದುಡಿಮೆ ಹೋಗ್ಬೋದು. ಯಾವ ಅಫಿಷಿಯಲ್ ಏನಕ್ಕೆ ಬೇಕಾಯ್ತು? ಒಬ್ಬ ಮಾಸ್ಟ್ರು ದುಡಿಯೋವಷ್ಟು ಮನೇಲಿ ದುಡ್ಡು ಸಂಪಾದನೆ ಮಾಡೋವಷ್ಟು ಶಕ್ತಿ ಐತಿ.
ಅದನ್ನ ಎಲ್ಲರೂ ಅದು ಸದುಪಯೋಗ ಪಡಿಸ್ಕೊಂಡು ಹಸು ಸಾಕಿದೆ ದೇಶ ಮುಂದೆ ಈಗ ಎಲ್ಲದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಸಾಕಷ್ಟು ಜನ ಇಂಪ್ರೂವ್ಮೆಂಟ್ ಆಗ್ಯಾರೆ, ಮನೆ ಕಟ್ಟವ್ರೆ, ಎಲ್ಲದನ್ನೂ ಮಾಡ್ಯಾರೆ, ಮದುವೆಗಳು ಮಾಡ್ಯಾರೆ, ಎಲ್ಲದನ್ನೂ ಮಾಡ್ಯಾರೆ. ಈ ನೀವು ಕಾಯಿ ಕೊಬ್ಬರಿ ವರ್ಷ ಕಾಯ್ಬೇಕಾಗ್ತಿದ್ವು, 15 ದಿವಸಕ್ಕೆ ಒಂದ್ಸತಿ ನಮಗೆ ದುಡ್ಡು ಸಿಗುತ್ತೆ. ಅದರಿಂದ ಹಸು ಸಾಕಿದೆ, ಒಳ್ಳೆ ಹಸುಗೆ ಇನ್ಸೂರೆನ್ಸ್ ಕೊಡ್ತಾರೆ. ಆ ಹಸುವಿನ ಇನ್ಸೂರೆನ್ಸ್ ಈಗ ನಾವು ಡೈರಿಲಿ ನಾವು ಫ್ರೀಯಾಗಿ ಮಾಡಿಸ್ತಾ ಇದೀವಿ ಇನ್ಸೂರೆನ್ಸ್. ಯಾವುದೇ ರೀತಿ ರೈತರ ಹತ್ರ ದುಡ್ಡು ಇಸ್ಕೊಂತ ಇಲ್ಲ. ಈಗಾಗಲೇ 3-4 ವರ್ಷದಿಂದಲೂ ನಾವು 100 ಹಸುರ್ಲಿ 150 ಹಸುರ್ಲಿ ಪೂರ್ತಿ ನಾವು ನಮ್ಮ ಡೈರಿಯಿಂದ ಸ್ವಂತ ಫ್ರೀಯಾಗಿ ಮಾಡಿಸ್ತಾ ಇದೀವಿ. ಯಶಸ್ವಿನಿ ಕಾರ್ಡನ್ನು ಯಾರೇ ಆಗಲಿ SC/ST ಫ್ರೀ. ಇನ್ನು ಜನರಲ್ಗೆಲ್ಲರಿಗೂ ಮಾಡಿಸ್ಕೊಟ್ಟಿದ್ವಿ, ಅದರಿಂದಲೂ ಅನುಕೂಲ ಆಗ್ತೈತೆ. ಎಷ್ಟೋ ಜನ 4 ಲಕ್ಷ 5 ಲಕ್ಷ ಆಪರೇಷನ್ಗೆ ಖರ್ಚು ಮಾಡಬೇಕಾಯ್ತು, ಅದು ಉಳಿತಾಯ ಆಗೈತೆ. ಅದ್ರ ಬಗ್ಗೆ ಎಲ್ಲರೂ ಮಾಹಿತಿ ತಗೊಂಡು ಎಲ್ಲರನ್ನೂ ವಿಚಾರ ಮಾಡ್ಕೊಂಡು ಅದಕ್ಕೆಲ್ಲ ನೋಟಿಸ್ ಬೋರ್ಡ್ ಗಂಟೆ ಹಾಕ್ತಿವಿ, ಬಂದು ಎಲ್ಲರೂ ಉಪಯೋಗ ಪಡ್ಕೊಂಡವ್ರೆ. ರೈತರ ಹಾಲು ಹಾಕೋರಿಗೆ ಇನ್ಸೂರೆನ್ಸ್ ಇಲ್ಲ, ಹಸುಗಳಿಗೆ ಇನ್ಸೂರೆನ್ಸ್ ಇದೆ. ರೈತರಿಗೆ ಇವಾಗ ಕಾನೂನು ಇದೆ ಸರ್, ರೈತರಿಗೂ ಮಾಡಿಸ್ಬೋದು. ಒಂದು ಮನೇಲಿ ಇವಾಗ ನೀವು ಹಾಲು ಹಾಕ್ತೀರ ಇನ್ಸೂರೆನ್ಸ್ ಅಂತ ಇದೆ ಸರ್. ಅಂದ್ರೆ ಇಲ್ಲೇನು ಅಂದ್ರೆ ರೈತರಿಗೆ ಏನ್ ಮಾಡಿದೀವಿ ಅಂತಂದ್ರೆ, ಅದೇ ಈಗ ಶೇರ್ ಇರುತ್ತೆ, ಸತ್ತಾಗ 2,000 ರೂಪಾಯಿ ನಾವು ಪರಿಹಾರ ನಿಧಿ ಕೊಡ್ತೀವಿ. ಅಲ್ಲಿ ಇದರಿಂದ ತುಮೂರು ಸ್ಟೇಟಿಂದ 50,000 ರೂಪಾಯಿ ದುಡ್ಡು ಅವ್ರು ಕೊಡ್ತಾರೆ. ಅದನ್ನ ನಾವು ಇಲ್ಲಿಂದ ರೆಡ್ ಮಾಡಿ ಕಳಿಸ್ತೀವಿ, ಅವ್ರು ಅಲ್ಲಿಂದ ಅವರು ಇಲ್ಲಿ ಕಳಿಸ್ತಾರೆ. ಹಸು ಸತ್ರು ಅಷ್ಟೇ 1 ತಿಂಗಳೊಳಗೆ ದುಡ್ಡು ಬರುತ್ತೆ, ಏನು ತೊಂದ್ರೆ ಇಲ್ಲ. ಈಗ ಬೇಗ ಲೇಟೇ ಮಾಡಲ್ಲ. ಎಜುಕೇಶನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಜುಕೇಶನ್ಗೆ ಅನುಕೂಲ ಇರೋರಿಗೆ 80% ಅನುಕೂಲ ಇದ್ದವ್ರಿಗೆ ನಿಮ್ಮ ಸೊಸೈಟಿ ಕಡೆಯಿಂದ ಏನಾದ್ರು ಹೆಲ್ಪ್ ಮಾಡೋದು, ಸಹಾಯಧನ ಮಾಡೋದು ಏನಾದ್ರು ಇದೆಯಾ ಸರ್? ನಮ್ಮ ಸೊಸೈಟಿಯಿಂದ ಅಂದ್ರೆ ಮಕ್ಳಿಗೆ ಸ್ಕೂಲಾಗೆ ಓದ್ತಾ ಇದ್ದಾವಲ್ಲ ಹುಡುಗರಿಗೆ ಏನಾರ ಆದಾಗ ಹಾಲು ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಸಹಕರಣೆ ಮಾಡಿದೀವಿ. ಮಾಸ್ಟರ್ಗಳು ಏನಾದ್ರು ಬಂದು ಕೇಳಿದಾಗ ಇದು ಮಕ್ಳಿಗೆ ಏನಾದ್ರು ಬೇಕು ಅಂದಾಗ ಅವ್ರಿಗೂ ಕೊಟ್ಟಿದೀವಿ, ಸಹಾಯ ಮಾಡಿದೀವಿ. ಒಂದು ಊರು ಜಾತ್ರೆ ಆಗಲಿ ಒಂದು ಇದಾಗಲಿ ಯಾವುದು ಕೈ ಬಿಟ್ಟಿಲ್ಲ. ಪ್ರತಿ ಮಕ್ಕಳ ಬಗ್ಗೆ ಬಂದಾಗ ಪ್ರತಿಯೊಂದೂ 10 ಲೀಟ್ರ್ ಹಾಲು ಬೇಕು ಅಂದ್ರೂ ಕೊಟ್ಟಿದ್ದೀವಿ. ಅವ್ರಿಗೆ ಏನಾದ್ರು ತೊಂದರೆ ಆಗೈತೆ ಮಕ್ಳಿಗೆ, ಹಿಂಗೆ 500 ಜನ ಇವತ್ತು ಸ್ಕೂಲ್ ಡೇ ನಡೀತಾ ಐತೆ, ನಮಗೆ ಒಂಚೂರು ಹಣ ಸಹಾಯ ಮಾಡಬೇಕು ಅಂದೂ ಕೊಟ್ಟಿದ್ದೀವಿ. ಅದಕ್ಕೂ ಸಹಾಯ ಮಾಡಿದ್ದೀವಿ. ಈಗ ನಮ್ಮೂರು ಜಾತ್ರೆ ಆಯಿತು, 106 ಲೀಟ್ರ್ ಹಾಲು ಕೊಟ್ಟಿದ್ದೀವಿ. ಆಮೇಲೆ 2 ತಿಂಗಳು ಇದು 3-4 ತಿಂಗಳು ತೇರಿನ ಕೆಲಸ ಮಾಡಿರು, ಅವ್ರಿಗೆ ಪ್ರತಿದಿನ 2 ಲೀಟರ್ ಅಂತೆ ಹಾಲು ಅವ್ರಿಗೂ ಕೊಟ್ಟಿದ್ದೀವಿ. ಅದು ನಮ್ಮದು ಸಹಕಾರ ಸಂಘದಿಂದ ಇರೋದ್ರಿಂದ ಜನಕ್ಕೆ ಅನುಕೂಲ ಆಗಿರೋದು, ರೈತರಿಂದಲೇ ನಮ್ಮ ಡೈರಿ ಉಳ್ಕೊಂಡಿರೋದು. ನಾವು 50 ml. ಸೊ ಒಂದು ಡೈರಿ ಅಭಿವೃದ್ಧಿ ಆಗಬೇಕಂದ್ರೆ ಮುಖ್ಯವಾಗಿ ಕಾರ್ಯದರ್ಶಿ ಸೆಕ್ರೆಟರಿಗಳು ಇದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಸೆಕ್ರೆಟರಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೆಕ್ರೆಟರಿ ಬಗ್ಗೆ ಆನೆಸ್ಟ್ ಆಗಿದ್ದಾನೆ. ಅದ್ರ ಬಗ್ಗೆ ಈಗ ಅವ್ರದ್ದು ಯಾವುದೇ ರಿಮಾರ್ಕ್ ಇಲ್ಲ. ಅವನ ಇದರಲ್ಲಿ ಇದನ್ನ ಹಾಕಿದ್ವಲ್ಲ, ಅವನಿಗೆ ಡಿಪಾಸಿಟ್ ಹಾಕಿದ್ವಲ್ಲ ದುಡ್ಡು, ಆ ದುಡ್ಡಲ್ಲೇ ತಂದು ರೈತರಿಗೆ ಕೊಟ್ಟಿದ್ದ ಅವ್ರಿಬ್ಬರದು. ಅದನ್ನ ನಾವೇ ಗಲಾಟೆ ಮಾಡಿ ಅದು ಬೇಡ ಕಣಪ್ಪ, ಇದನ್ನ ನಿಮ್ಮ ದುಡ್ಡು ತಕ್ಕೊಂಬಿಡ್ರಿ ಅಂತ ಹೇಳಿ ಅದನ್ನು ನಾನೇ ಕೊಡ್ಸಿದ್ವಿ ಅಂತ ಆನೆಸ್ಟ್. ಆ ವಿಚಾರದಾಗ ಏನು ಮಾತಾಡಂಗಿಲ್ಲ, ಯಾವುದೇ 1 ರೂಪಾಯಿ ಲೋಪದೋಷ ಏನಿಲ್ಲ, ನೀಟಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾನೆ. ಅದರಿಂದಲೇ ನಾನು 20 ವರ್ಷದಿಂದ ಅವ್ನು ಉಳಿಸ್ಕೊಂಡಿದ್ದೀನಿ. ಸರಿ ಸರ್. ಸರ್, ಈ ಭಾಗದ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಶಾಸಕರು ದೇವರೊಂದು ಭಾಗ, ಅವ್ರ ಬಗ್ಗೆ ಮಾತಾಡಕ್ಕೂ ನಮಗೆ ನಾಲ್ಗಿಲ್ಲ. ನಮ್ಮ ಶಾಸಕರು ಅಂತಂದ್ರೆ, ಈಗ ನಮ್ಮ ಡೈರಿ ಕಟ್ಟಡ ಕಟ್ತಾ ಇದ್ದೆ, 4 ಲಕ್ಷ ರೂಪಾಯಿ 4.5 ಲಕ್ಷ ರೂಪಾಯಿ ಯಾವ ಡೈರಿ ಕೊಟ್ಟಿಲ್ಲ, ನಿಮ್ಮ ಡೈರಿ ಕೊಡ್ತೀನಿ ಅಂತ ಹೇಳಿ ಅದನ್ನ ಬೇರೆ ರೀತಿ ಅದನ್ನ ಪಶು ಇದನ್ನ ಒಂದು ಬೋರ್ಡ್ ಚೇಂಜ್ ಮಾಡು, ಡೈರಿ ಅಂತ ಮಾಡಬೇಡ ಅಂತ ಹೇಳಿ 4.5 ಲಕ್ಷ ರೂಪಾಯಿ ನಮ್ಮ ಡೈರಿ ಕೊಟ್ಟವ್ರೆ. ಮತ್ತೆ ಅದಕ್ಕೆ ಮ್ಯಾಕ್ ಹಾಕಕ್ಕೆ ಸೀಟ್ನು ಹಾಕಿ ಕೊಡ್ತೀನಿ ಅಂತ ಹೇಳವ್ರೆ. ಈಗ ಮ್ಯಾಕೆ ಡೈರಿ ಮ್ಯಾಕೆ ಸೋರ್ದಂಗೆ ಇದಾಗದಂಗೆ ತೊಂದರೆ ಆಗ್ದಂಗೆ ಅಂತ ಹೇಳವ್ರೆ. ನಮ್ಮೂರ್ ಜಾತ್ರೆ ಇನ್ನೊಂದು ಮತ್ತೊಂದು ಯಾವ ವಿಚಾರದಾಗ ಯಾರೇ ಬಂದು ಕೇಳಲಿ, ಯಾರು ಬಂದ್ರು ಅತ್ತ ಧರ್ಮರಾಯನ ಇಡೀ ಜಗತ್ತಲ್ಲಿ ಮಾಡ್ಕಲ್ಲ, ಪ್ರಪಂಚದಲ್ಲಿ ಅದೊಂದು ಹುಟ್ಟಿಬಿಟ್ಟೈತಿ. 224 CB ಸುರೇಶ್ ಬಾಬು ಅಂತ ಹೇಳಿ ಅಂತ ಪುಣ್ಯಾತ್ಮ, ನಾವು ಅಂತ ಕಾಣದೇ ಅಪರೂಪ. 224 ನಾನು ಇದೊಂದು ಹೊಗಳದ ಕೇಳಿ ಹೇಳ್ತಾನೆ ಅಂತಲ್ಲ, 224 ಜನ ಶಾಸಕರಲ್ಲಿ ಈ 121ನೇ ವಾರ ಇಲ್ಲಿ ಜನಸ್ಪಂದನ ಮಾಡ್ಯಾರೆ ಅಂತಂದ್ರೆ ನಮ್ಮ ಚಿಕ್ಕನಾಗಳ್ಳಿ ತಾಲೂಕಿನ ಶಾಸಕರು ಬಿಟ್ಟರೆ ಯಾರು ಇಲ್ಲ. ಇವತ್ತ ಚಾನಲ್ ವಿಚಾರದಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಅಂದ್ರೆ ಪ್ರತಿ ವಾರ ಅಲ್ಲಿ ಚಾನಲ್ ತಕ್ಕ ಹೋಗಿ ಪ್ರತಿ ವಾರ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ ಅನುಕೂಲ ಆಗಲಿ, ನಾವು ನೀರು ಬಿಡಲೇಬೇಕು. ಈ ಸತಿ ಚಾನಲ್ ನೀರು ಬಂದಾಗ
ನಮ್ಮ ರೈತರಿಗೆ ನೀರ ಅಲ್ಲಿಂದ ಬಂದ ದಿವಸ ಹರಿಸೇ ಹರಿಸ್ತೀನಿ ನವಲೇಕೆರೆಗೆ 28 ಕೆರೆ ನಾನು ನೀರು ಆಯಿಸ್ತೀನಿ ಅಂತ ಹೇಳಿ ಪಣ ತೊಟ್ಟು ನಿಂತವ್ರೆ. ಅದನ್ನ ಸದುಪಯೋಗ ಪಡ್ಕೊಳಕ್ಕೆ ರೈತರು ಎಲ್ಲರೂ ಕಾದಿದ್ದಾರೆ. ರೈತರಿಗೆ ಅನುಕೂಲ ಆಗಂತ ಕೆಲಸ ಪ್ರತಿಯೊಂದು ಮಾಡಿದ್ದಾರೆ. ಊರಲ್ಲಿ ರೋಡ್ ಆಗಲಿ, ಸಿಮೆಂಟ್ ರೋಡ್ ಆಗಲಿ, ಆಸ್ಪತ್ರೆಗಳಾಗಲಿ, ನಮ್ಮೂರಿಗೀಗ ಒಂದು ಆಸ್ಪತ್ರೆ, ಆಯುಷ್ಮಾನ್ ಆಸ್ಪತ್ರೆ 65 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸವ್ರೆ. ರೋಡ್ಗಳನ್ನೆಲ್ಲ ಮಾಡಿಸವ್ರೆ. ಆ ಪುಣ್ಯಾತ್ಮಗೆ ಕೈ ಎತ್ತು ಮುಗಿಬೇಕು. ಆ ವಿಚಾರದಲ್ಲಿ ನಾವು ಪಕ್ಷ ಅಂತ ಹೇಳಿ ಮಾತಾಡಲ್ಲ, ಆದರೆ ಅದನ್ನ ಇಡೀ ರಾಜ್ಯವೇ ಹೊಗಳ್ತಾ ಇತ್ತು ಅವ್ರನ್ನ. ಅದರಿಂದ ನಾನು ಅವರಿಗೆ ಧನ್ಯವಾದ ಹೇಳಕ್ಕೆ ಅರ್ಪಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ, ಆ ಅವಧಿನಲ್ಲಿ ಏನೇನು ಕೆಲಸ ಮಾಡಿಸಿದ್ದೀರಾ ಸರ್? ನನ್ನ ಅವಧಿಲಿ ನಮ್ಮ ಅಮ್ಮಯ್ಯನ ದೇವಸ್ಥಾನದ ತೋಪಲ್ಲಿ 4 ಬೋರಿಗೆ 4 ಬೋರ್ ಕೊರೆಸ್ದೆ ಶಾಸಕರನ್ನ ಇಟ್ಕೊಂಡು. ಅದಕ್ಕೆ 4ಕ್ಕೂ ಬೋರ್ಗೆ ಮೋಟ್ರ್ ಬಿಡಿಸಿದೆ. ಯಾರ್ದು ಸಹ ಅದು ಅನುದಾನ? MLA ಸಾಹೇಬ್ರು, MLA ಸುರೇಶ್ ಬಾಬು ಶಾಸಕರ ಅನುದಾನ, ಶಾಸಕರು, ಅವ್ರ ಅನುದಾನದಲ್ಲೇ ಬಿಡಿಸಿದೆ. ಆಮೇಲೆ ದೇವಸ್ಥಾನದ ಪಕ್ಕ ಏನಾರು ಹೂವಿನ ಗಿಡ ಏನಾರು ಆಯ್ಕೆ ಅಂತಾರೆ ಅಂತ ಅದಕ್ಕೂ ಒಂದು ಸಪ್ರೇಟ್ ಆಗಿ ಒಂದು ಬೋರ್ ಕೊರ್ಸಿದ್ದೆ. ಆ ಸ್ಕೂಲ್ 2 ಕಾಂಪೌಂಡ್ಗಳನ್ನ NRAG ವರ್ಕ್ ಅಲ್ಲಿ 2 ಸ್ಕೂಲ್ ಕಾಂಪೌಂಡ್ ಮಾಡಿದೀನಿ. ಆಮೇಲೆ ಡೈರಿ ಬಿಲ್ಡಿಂಗ್ ಕಟ್ಟಿದೀನಿ, ಅಂಗನವಾಡಿ ಕಟ್ಟಿದೀನಿ. 5 ವರ್ಷದಲ್ಲಿ ಅಂಗನವಾಡಿ ಕಟ್ಟಡ MLA ಇದು. ಡೈರಿ ದುಡ್ಡು ಆಮೇಲೆ MLA ಗ್ರಾಂಟ್ ಸೇರಿಸಿ ಡೈರಿ ಬಿಲ್ಡಿಂಗ್ ಕಟ್ಟಿದೀನಿ. ಅಲ್ಲಿಂದ ಇದು ಡೈರಿ ದುಡ್ಡಲ್ಲಿ ಅದು 2 ಸೇರಿಸಿ ಕಟ್ಟಿರೋದು. ಇನ್ನು ಚರಂಡಿ, ಊರಲ್ಲಿ ಚರಂಡಿ ಮಾಡಿ ಊರು ತುಂಬಾ ಕಳ್ಳಿತ್ತು. ಆ ಕಳ್ಳಿನೆಲ್ಲ ಕೀಳ್ಸಿ ಅದನ್ನ ಅಭಿವೃದ್ಧಿ ಮಾಡಿದೀನಿ. CC ರೋಡ್ ಸರ್? CC ರೋಡ್ ಮಾಡಿಲ್ಲ. ಒಂದು 40 ಇವನ್ನ ಪೆನ್ಷನ್ ಕೊಡ್ಸಿದೀನಿ. ಒಂದು 70-80 ನನ್ನ ಅವಧಿಲಿ ಒಂದು 70-80 ಜನಕ್ಕೆ ಪೆನ್ಷನ್ ಕೊಡ್ಸಿದೀನಿ. ಉದಿಬದ ಪೂರ್ತಿ ಇದು ಜಲನಯನದ್ದು ಬಂತು. ಇಡೀ ನಮ್ಮ ಸಾಸ್ಲ ಗ್ರಾಮಕ್ಕೆ ಪೂರ್ತಿ ಜಲನಯನ, ನಾವು ನಮ್ಮ ಫೀಲ್ಡ್ ಅಲ್ಲಿ ಜಲನಯನ ಬಂದಿತ್ತು. ಎಲ್ಲಾ ಜಮೀನಿಗೂ ಉದಿಬದ ಮಾಡಿಸ್ಕೊಟ್ಟಿದೀವಿ. ಅದನ್ನ ಮಾಡಿಲ್ಲ. ಸ್ಮಶಾನ ಅಭಿವೃದ್ಧಿ ಸರ್? ಸ್ಮಶಾನ ಅಭಿವೃದ್ಧಿ ಯಾಕೆ ಸ್ಮಶಾನನೇ ಇಲ್ವಾ ನಿಮ್ಮೂರಲ್ಲಿ? ಇಲ್ಲ, ಜಾಗ ಇಲ್ಲ ಅದಕ್ಕೆ. ಸ್ಮಶಾನ ಇಲ್ಲ ಈಗ? ಇಲ್ಲ. ಅದಿದ್ರೆ ಅದು ಆಗೋದು. ಕಣ ಮಾಡಿದ್ದು ಅಂದ್ರೆ ಇನ್ಯಾವುದು ಇಲ್ಲಿ ಊರಲ್ಲಿ ಉಳಿತಕ್ಕಂಥ ಸಣ್ಣ ಪುಟ್ಟ ಎಲ್ಲ ಕೆಲಸನೂ ಮಾಡಿದೀವಿ. ನಾವು ಪಂಚಾಯತಿ ಮೆಂಬರ್ ಆಗಿದ್ದಾಗ ಸಿಸ್ಟಮ್ಗಳು MLA ಗ್ರಾಂಟ್ ಅಲ್ಲಿ, ಆಮೇಲೆ ಪಂಚಾಯತಿಯ ಗ್ರಾಂಟ್ ಅಲ್ಲಿ 2 ಸಿಸ್ಟಮ್ ಇಡ್ಸಿದೀನಿ. MLA ಗ್ರಾಂಟ್ ಅಲ್ಲಿ 8 ಸಿಸ್ಟಮ್ ಕಟ್ಟಿದೀನಿ. ಪೈಪು ಎಲ್ಲ ಇದು ಮಾಡಿದೀನಿ. ಒಂದು ಓವರ್ ಟ್ಯಾಂಕ್ ಅನ್ನ, ಒಂದು ಹಳೆ ಓವರ್ ಟ್ಯಾಂಕ್ ಇತ್ತು, ಅದನ್ನ ಹೊಸ ಓವರ್ ಟ್ಯಾಂಕ್ ಅನ್ನ MLA ಹೇಳಿ ಹೋಗಿ ಮಧುಗಿರಿ AIಗೆ ಹೇಳಿ ಅದೊಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದೆ. ಅದೊಂದು MLA ಅದೊಂದು ಮಾಡಿಕೊಟ್ರು. ಫಿಲ್ಟ್ರಿ ನೀರಿಂದ ಒಂದು ಅಂದಿಂಕೆರೆ ಇದಕ್ಕಾಗಿತ್ತು, ಅದನ್ನ ಕಿತ್ತು ನಮ್ಮೂರಿಗೆ ಬೇಕೇ ಬೇಕು ಅಂತೇಳಿ ನಮ್ಮೂರಿಗೆ ಫಿಲ್ಟರ್ ನೀರಿಂದ ಒಂದು ಹಾಕ್ಸ್ಕೊಟ್ಟೆ. ಫಿಲ್ಟರ್ ನೀರು ಇದೆ ಈಗ? ಇದೆ, ಫಿಲ್ಟರ್ ನೀರು ಇದೆ. ಮೇಂಟೆನೆನ್ಸ್ ಚೆನ್ನಾಗಿದೆ ಸರ್? ಮೇಂಟೆನೆನ್ಸ್ ಚೆನ್ನಾಗಿದೆ, ಈಗ ನಡೀತಾ ಇದೆ. ಅದು MLA ಗ್ರಾಂಟ್. ಶಾಸಕರು ಸುರೇಶ್ ಬಾಬು ಇದ್ದಾಗಲೇ ಆಗಿರೋದು ಕೆಲಸ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.